ಮನೆಯಲ್ಲಿ ಮುದ್ದೆ ಮಾಡಿದರೆ ನಿಮಗೆ ನಾನ್ ವೆಜ್ ಸಾರಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತಾ ಅಥವಾ ವೆಜ್ ಸಾರು ಸೊಪ್ಪು ಸಾರೆಲ್ಲ ಇದ್ದರೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರ್ದು ಕಮೆಂಟ್ ಜಾಸ್ತಿ ಬರುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಯಾವುದೇ ಮೆಥಡ್ಗಳನ್ನು ಫಾಲೋ ಮಾಡದೆ ಬರೀ 1+1 ಈ ಮೆಥಡ್ನ ಫಾಲೋ ಮಾಡಿ ನಿಮಗೆ ಈಸಿಯಾಗಿ ಮುದ್ದೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಇವಾಗ ನಾವಿಲ್ಲಿ ಚೆಕ್ ಮಾಡೋಣ. ಮೊದಲಿಗೆ ನೋಡಿ, ಒಂದು ಲೋಟ ತಗೊಂಡಿದ್ದೀನಿ. ಇದರಲ್ಲಿ ಸುಮಾರು 250 ಗ್ರಾಮ್ನಷ್ಟು ಅಕ್ಕಿ ಹಿಡಿಯುತ್ತೆ. ಸೊ 1/4 ಲೀಟ್ರಷ್ಟು ನೀರನ್ನು ಹಿಡಿಯುತ್ತೆ ಇದು. ಸೊ ಇದರಲ್ಲಿ 2 ಲೋಟದಷ್ಟು ನೀರನ್ನು ನಾನು ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಪಾತ್ರೆ ಯಾಕೆ ಅಂತ ನಾನು ಕೊನೆಗೆ ಹೇಳ್ತೀನಿ, ವಿಡಿಯೋನ ನೋಡಿ. ಸೊ 2 ಲೋಟ ನೀರು ಹಾಕಿದ ಮೇಲೆ 1/4 ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಒಳ್ಳೆ ಅದು ಬೈಂಡಿಂಗ್ ಬರುತ್ತೆ, ಹಾಗೆಯೇ ಮುದ್ದೆ ಕೂಡ ಜಾಸ್ತಿ ಅಂಟೋದಿಲ್ಲ. 1 ನಿಮಿಷ ಆನ್ ಮಾಡಿ ಫ್ಲೇಮ್ನ ಆಫ್ ಮಾಡಿದೆ ನಾನು. 1 ನಿಮಿಷ ನೀರು ಬಿಸಿ ಆದಮೇಲೆ 1 ಲೋಟದಷ್ಟು ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡೆ. ಫ್ಲೇಮ್ ಆಫ್ ಇರಬೇಕು, ಹಾಗೆಯೇ ನೀವು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ, ಹಾಗೆಯೇ 1 ನಿಮಿಷ ಮಾತ್ರ ನೀರನ್ನು ಬಿಸಿ ಮಾಡಿ ಫ್ಲೇಮ್ನ ಆಫ್ ಮಾಡೋದ್ರಿಂದ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ, ಹಾಗೆಯೇ ಆ ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಮತ್ತೆ ಫ್ಲೇಮ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿ 1 ನಿಮಿಷ ನಾನು ಈ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ 1 ನಿಮಿಷ ನೀವು ಮಿಕ್ಸ್ ಮಾಡೋಕ್ಕೆ ತಗೊಂಡ್ರಿ, ಆಮೇಲೆ ಹೈ ಫ್ಲೇಮಲ್ಲಿ 1 ನಿಮಿಷ. 1 ನಿಮಿಷ ಆದಮೇಲೆ ಫ್ಲೇಮ್ನ ಫುಲ್ ಕಮ್ಮಿ ಇಟ್ಕೊಳ್ಳಿ, ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ಇದನ್ನು 8 ನಿಮಿಷಗಳ ಕಾಲ ನೀವು ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನ್ ಸ್ಟಿಕ್ ಪಾತ್ರೆನ ನಾನು ಯಾಕೆ ಬಳಕೆ ಮಾಡಿದ್ದೀನಿ ಅಂದರೆ ಹಿಟ್ಟು ವೇಸ್ಟ್ ಆಗೋದಿಲ್ಲ. ಹಾಗೆಯೇ ನಾನ್ ಸ್ಟಿಕ್ ಪಾತ್ರೆನ ನೀವು ಯಾಕೆ ಬಳಕೆ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಅದರಲ್ಲಿರುವಂತಹ ಟೆಫ್ಲಾನ್ ಕೋಟಿಂಗ್ ಏನಿದೆ ಅದು ಸ್ವಲ್ಪ ಸ್ವಲ್ಪ ಎದ್ದು ಬಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಅಕಸ್ಮಾತ್ ಅದು ಎದ್ದಿಲ್ಲ ಅಂತ ಹೇಳಿದರೆ ಈ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನೀವು ಆರಾಮಾಗಿ ಏನೇ ಅಡುಗೆಗಳನ್ನು ಮಾಡ್ಬೋದು. ಫ್ಲೇಮ್ ಆಫ್ ಮಾಡಿ ಮತ್ತೆ ಒಂದು 5 ನಿಮಿಷ ನಾನು ಹಿಟ್ಟು ಗಟ್ಟಿ ಆದಮೇಲೆ, ಅಂದರೆ 8 ನಿಮಿಷ ಆದಮೇಲೆ ಬಿಟ್ಟಿದ್ದೆ. ಆಮೇಲೆ ನನ್ನ ಕೈನ ಒದ್ದೆ ಮಾಡಿಕೊಂಡು ಇವಾಗ ಮುದ್ದೆಗಳನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಎಷ್ಟು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಸಾಫ್ಟಾಗಿ ಬಂದಿರ್ಬೋದು ಅಂತ. ಹಾಗೆಯೇ ಪರ್ಫೆಕ್ಟಾಗಿ ಒಂದು ಸ್ವಲ್ಪನೂ ಲಂಪ್ಸ್ ಇಲ್ಲದಂತಹ ಮುದ್ದೆಗಳು ಇವಾಗ ರೆಡಿಯಾಗಿದೆ. ಸೊ ಕೈನ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಆಮೇಲೆ ಮುದ್ದೆಗಳನ್ನು ಹೊಸಬ್ರು ಎಲ್ಲಾದರೂ ಮಾಡೋದಾದರೆ ಮಾಡ್ಬೋದು. ಹಾಗೆಯೇ ನಾನ್ ಸ್ಟಿಕ್ ಪಾತ್ರೆ ಬಳಕೆ ಮಾಡಿರೋದ್ರಿಂದ ಇಲ್ಲಿ ಹಿಟ್ಟು ಸ್ವಲ್ಪನೂ ವೇಸ್ಟ್ ಆಗಿಲ್ಲ, ನೀವಿಲ್ಲಿ ನೋಡ್ಬೋದು. ಇದಕ್ಕಿಂತ ಸುಲಭ ವಿಧಾನದಲ್ಲಿ ಎಲ್ಲಾದರೂ ನೀವು ಮುದ್ದೆ ಮಾಡೋದಾದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಬೇರೆಯವರಿಗೆ ಕೂಡ ಉಪಯೋಗ ಆಗುತ್ತೆ, ನನಗೂ ಕೂಡ ಉಪಯೋಗ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಾನೊಂದು ಪ್ಲೇನ್ ಸಾರನ್ನು ಇಲ್ಲಿ ಮಾಡಿ ತಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆಲ್ಲಾದರೂ ಬೇರೆ ಸಾರು ಇಷ್ಟ, ಮೀನು ಸಾರೆಲ್ಲ ಇಷ್ಟ ಅಥವಾ ಸೊಪ್ಪು ಸಾರು ಇಷ್ಟ ಅಂದರೆ ಈ ಸಾಫ್ಟ್ ಆದಂತಹ ಜ್ಯೂಸಿ ಮುದ್ದೆಗಳನ್ನು ನೀವು ಮನೆಯಲ್ಲಿ ಮಾಡಿ ಒಂದು ಸಲ ಸವೀರಿ. ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದಕ್ಕೆ ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.